ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಆ ದಿನ ತುಂಬಾ ಜೋರು ಮಳೆ, ಗುಡುಗು ಮಿಂಚು, ರಸ್ತೆಗಳೆಲ್ಲ ನೀರಿನಿಂದ ತುಂಬಿಬಿಟ್ಟಿದ್ವು. ಆ ಜೋರು ಮಳೆಯಲ್ಲಿ ಆ ಬೀದಿಗಳಲ್ಲಿ ಅವನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದ. ಶಂಕರ್ ತುಂಬಾ ಹೆದರಿಕೊಂಡಿದ್ದ. ಅವನ ಮನಸ್ಸಿನಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಬರ್ತಾ ಇತ್ತು. ಶಂಕರ್ ಅವರ ತಂದೆ ತುಂಬಾ ಮೊದಲೇ ತೀರಿಕೊಂಡ್ಬಿಟ್ಟಿದ್ರು. ಮನೆಯಲ್ಲಿ ವಯಸ್ಸಾದ ತಾಯಿ ಮತ್ತು ಇಬ್ಬರು ಚಿಕ್ಕ ತಮ್ಮಂದಿರಿದ್ರು. ಈ ದಿನ ಶಂಕರ್ನ ತಾಯಿಯ ಆರೋಗ್ಯ ತುಂಬಾ ಕೆಟ್ಟು ಹೋಗಿತ್ತು. ಡಾಕ್ಟರ್ ಹೇಳ್ತಾ ಇದ್ರು, ಈಗಲೇ ಈಕೆಗೆ ಚಿಕಿತ್ಸೆ ಶುರು ಮಾಡಿ ಆಪರೇಷನ್ ಮಾಡಲಿಲ್ಲ ಅಂದರೆ ಆಕೆಯನ್ನು ಉಳಿಸಲು ಸಾಧ್ಯವಿಲ್ಲ ಅಂತ. ಚಿಕಿತ್ಸೆಗಾಗಿ ಸುಮಾರು 50,000 ರೂಪಾಯಿ ದುಡ್ಡು ಬೇಕಾಗಿತ್ತು. ಆದರೆ ಶಂಕರ್ ಬಳಿ ಕೇವಲ 500 ರೂಪಾಯಿ ಮಾತ್ರ ಇತ್ತು. ಅವನು ಎಲ್ಲರನ್ನೂ ಸಹಾಯ ಕೇಳ್ತಾ ಇದ್ದ. ಆ ಊರಿನ ಪ್ರತಿಯೊಂದು ಮನೆಗೂ ಹೋಗಿ ಎಲ್ಲರನ್ನೂ ಸಹಾಯ ಕೇಳ್ಕೊಳ್ತಾ ಇದ್ದ. ಆದರೆ ಯಾರು ಅವನಿಗೆ ಸಹಾಯ ಮಾಡಲು ಮುಂದೆನೇ ಬರ್ತಾ ಇರಲಿಲ್ಲ. ಅವರೆಲ್ಲ ಅಂದುಕೊಳ್ತಾ ಇದ್ರು, ಈ ಹುಡುಗನಿಗೆ ದುಡ್ಡು ಕೊಟ್ರೆ ಇವನು ವಾಪಸ್ ಕೊಡ್ತಾನೋ ಇಲ್ವೋ, ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಅಂತ. ಶಂಕರ್ ಈಗ ಆ ಕೊನೆಯ ಮನೆಗೆ ಹೋಗ್ತಾನೆ. ಆ ಮನೆಯಲ್ಲಿ ಶಾರದಮ್ಮ ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ವಾಸವಿದ್ರು. ಆಕೆಗೆ ಗಂಡ ಇರಲಿಲ್ಲ. ಅವರ ಗಂಡ ಕೆಲವು ವರ್ಷಗಳ ಮೊದಲೇ ತೀರಿಕೊಂಡಿದ್ರು. ಈಗ ಶಂಕರ್ ಶಾರದಮ್ಮ ಅವರ ಮನೆಯ ಬಳಿ ಹೋಗ್ತಾನೆ. ಅವನು ಸಂಕೋಚಿಸುತ್ತಾ ಆ ಬಾಗಿಲನ್ನು ತಟ್ತಾ ಇದ್ದ. ಅವನು ಅಂದುಕೊಳ್ತಾ ಇದ್ದ, ಈಕೆ ಒಂಟಿ ಹೆಂಗಸು, ಈಕೆಯ ಬಳಿ ಇಷ್ಟೊಂದು ದುಡ್ಡು ಇರಲು ಹೇಗೆ ಸಾಧ್ಯ ಅಂತ. ಅವನು ವಾಪಸ್ ಹೋಗಲು ಹಿಂದೆ ತಿರುಗುತ್ತಾನೆ. ಅಷ್ಟರಲ್ಲೇ ಆ ಬಾಗಿಲು ತೆಗೆದು ಶಾಂತಮ್ಮ ಅವರು ಹೊರಗೆ ಬಂದಿದ್ರು. ಶಾಂತಮ್ಮ ಕೇಳ್ತಾರೆ, ಹೇಳಪ್ಪ ಯಾರು ಅಂತ. ಶಂಕರ್ ಸಂಕೋಚಿಸುತ್ತಲೇ ಕೇಳ್ತಾನೆ, ಆಂಟಿ, ನನ್ನ ಅಮ್ಮನ ಆರೋಗ್ಯ ತುಂಬ ಕೆಟ್ಟೋಗಿದೆ. ಚಿಕಿತ್ಸೆಗಾಗಿ ಆಪರೇಷನ್ಗಾಗಿ ದುಡ್ಡು ಬೇಕು. ನಾನು ಕೆಲಸ ಮಾಡಿ ದುಡ್ಡು ವಾಪಸ್ ಕೊಟ್ಟು ಬಿಡ್ತೀನಿ. ದಯವಿಟ್ಟು ನನಗೆ ಸಹಾಯ ಮಾಡಿ. ಶಾಂತಮ್ಮ ಈಗ ಶಂಕರ್ನನ್ನು ಮನೆಯೊಳಗೆ ಕರೀತಾರೆ. ಆ ಮನೆಯೊಳಗೆ ಇಬ್ಬರು ಸಣ್ಣ ಹೆಣ್ಣು ಮಕ್ಕಳು ಕುಳಿತುಕೊಂಡಿದ್ರು. ಅವರಿಬ್ಬರು ಓದಿಕೊಳ್ತಾ ಇದ್ರು. ಶಾಂತಮ್ಮ ಅವರ ಮಕ್ಕಳು ಕೇಳ್ತಾ ಇದ್ರು, ಅಮ್ಮ ಇವರು ಯಾರು ಅಂತ. ಆಗ ಶಾಂತಮ್ಮ ಹೇಳ್ತಾರೆ, ಇವರು ಸಹಾಯವನ್ನು ಕೇಳಿಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಶಂಕರ್ ಈಗ ಆ ಹೆಣ್ಣು ಮಕ್ಕಳನ್ನೇ ನೋಡ್ತಾ ಇದ್ದ. ಅವರಿಬ್ಬರು ಇನ್ನೂ ತುಂಬಾ ಸಣ್ಣವರು. ತುಂಬಾ ಅಮಾಯಕವಾಗಿ ಅವರು ಶಂಕರ್ನನ್ನೇ ನೋಡ್ತಾ ಕುಳಿತುಕೊಂಡಿದ್ರು. ಶಂಕರ್ ಈಗ ಆ ಮನೆಯನ್ನು ಗಮನಿಸುತ್ತಾನೆ. ಆ ಮನೆ ಅಷ್ಟೊಂದು ಅನುಕೂಲವಸ್ತವಾದ ಮನೆಯೇನೂ ಆಗಿರಲಿಲ್ಲ. ಅವನಿಗೆ ಅರ್ಥವಾಗಿತ್ತು, ಇವರು ಕೂಡ ನಮ್ಮಂತೆಯೇ ಬಡವರು ಅಂತ. ಶಾಂತಮ್ಮ ಒಳಗೆ ಹೋಗಿ ಒಂದು ಹಳೆಯ ಪೆಟ್ಟಿಗೆಯಿಂದ ಒಂದು ಗಂಟನ್ನು ಹೊರತೆಗಿತಾಳೆ. ಅದು ಆಕೆಯ ಗಂಡನ ನೆನಪಾಗಿತ್ತು. ಅದು ಆಕೆಯ ಮಕ್ಕಳ ಪೂರ್ತಿ ಜೀವನದ ಆಧಾರವಾಗಿತ್ತು. ಶಾಂತಮ್ಮ ಈಗ 50,000 ರೂಪಾಯಿಯನ್ನು ಆ ಗಂಟಿನಿಂದ ತೆಗೆದು ಶಂಕರ್ನ ಕೈಗೆ ಇಟ್ಟಿದ್ಲು. ಅದನ್ನು ನೋಡಿ ಶಂಕರ್ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದ. ಅವನಿಂದ ಇದನ್ನೆಲ್ಲ ನಂಬಲೇ ಸಾಧ್ಯವಾಗಲಿಲ್ಲ. ಶಂಕರ್ ಗಾಬರಿಯಾಗಿ ಕೇಳ್ತಾನೆ, ಆಂಟಿ, ನಾನು ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ. ಆದರೂ ನೀವು ನನಗೆ ಇಷ್ಟು ದೊಡ್ಡ ಸಹಾಯ ಮಾಡ್ತಾ ಇದ್ದೀರಾ. ಶಾಂತಮ್ಮ ಹೇಳಿದ್ಲು, ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲು ಗೊತ್ತಿರಬೇಕಾದ ಅವಶ್ಯಕತೆ ಇಲ್ವಲ್ಲಪ್ಪ. ಶಂಕರ್ ಕೃತಜ್ಞತೆಯಿಂದ ಆಕೆಯನ್ನೇ ನೋಡ್ತಾ ಇದ್ದ. ನಡುಗುತ್ತಿರುವ ಕೈಗಳಿಂದ ಅವನು ಆ ದುಡ್ಡನ್ನು ತೆಗೆದುಕೊಂಡು ಹೇಳ್ತಾನೆ, ನಾನು 5 ರಿಂದ 6 ವರ್ಷದೊಳಗೆ ನಿಮ್ಮ ದುಡ್ಡನ್ನು ವಾಪಸ್ ತಂದು ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ಶಾಂತಮ್ಮ ಒಂದು ಹಳೆಯ ಡೈರಿಯಲ್ಲಿ ಬರೀತಾಳೆ, ಶಂಕರ್ಗೆ ಈ ದಿನ 50,000 ರೂಪಾಯಿ ಕೊಟ್ಟಿದ್ದೀನಿ ಅಂತ. ಶಂಕರ್ ಒಂದು ಕಾಗದದಲ್ಲಿ ಬರೆದುಕೊಂಡ, 5 ವರ್ಷದೊಳಗೆ ನಾನು ನಿಮ್ಮ ದುಡ್ಡನ್ನು ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿ. ಕೆಳಗೆ ಅವರಿಬ್ಬರು ಸೈನ್ ಮಾಡಿದ್ರು. ಶಾಂತಮ್ಮನ ಮಗಳು ಪ್ರಿಯಾ ಅಂದುಕೊಳ್ತಾ ಇದ್ಲು, ಅಮ್ಮ ಮತ್ತೆ ತಾನು ಕೂಡಿಟ್ಟ ಹಣವನ್ನು ಇವರಿಗೆ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿ. ಸಮಯ ತುಂಬಾ ವೇಗವಾಗಿ ಚಲಿಸುತ್ತಾ ಇತ್ತು. ಶಂಕರ್ನ ತಾಯಿಗೆ ಚಿಕಿತ್ಸೆ ದೊರೆತು ಅವರು ಈಗ ಪೂರ್ತಿಯಾಗಿ ಗುಣಮುಖರಾಗಿದ್ರು. ಶಂಕರ್ ಸಿಟಿಗೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದ. ಹಗಲು ರಾತ್ರಿ ಎನ್ನದೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ ಅವನು. ಮಿಕ್ಕ ದುಡ್ಡಿನಿಂದ ಸಣ್ಣದಾಗಿ ಶುರು ಮಾಡಿದ ಅವನ ಕೆಲಸ ಈಗ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದ. ಶಂಕರ್ ಈಗ ತುಂಬ ಸ್ಥಿತಿವಂತನಾಗಿದ್ದ. ಅವನ ಬಳಿ ಸ್ವಂತ ಮನೆ, ಸ್ವಂತ ಕಾರು, ಕಾಸ್ಟ್ಲಿ ಬಟ್ಟೆಗಳು,
ಐಷಾರಾಮಿ ಜೀವನ ಎಲ್ಲವೂ ಬಂದಿದ್ವು. ಶಂಕರ್ಗೆ ಈಗಲೂ ಆ ದಿನ ಚೆನ್ನಾಗಿ ನೆನಪಿತ್ತು. ಶಂಕರ್ ತನ್ನ ಡೈರಿಯಲ್ಲಿ ಆ ಪೇಪರನ್ನು ಈಗಲೂ ಹುಷಾರಾಗಿ ಎತ್ತಿಟ್ಟುಕೊಂಡಿದ್ದ. ಶಂಕರ್ ಪ್ರತಿದಿನ ಆ ಕಾಗದವನ್ನು ನೋಡ್ತಾ ಇದ್ದ. ಶಂಕರ್ ಅಂದುಕೊಳ್ತಾನೆ, ಈ ಸಾಲವನ್ನು ತೀರಿಸಲು ಈಗ ಸಮಯ ಬಂದಿದೆ ಎಂದು. ಈಗ ಶಂಕರ್ ಜೀವನ ಮಾತ್ರ ಬದಲಾಗಿರಲಿಲ್ಲ, ಆ ಹಳ್ಳಿ ಕೂಡ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಶಾಂತಮ್ಮನವರ ಮನೆ ಕೂಡ ಈಗ ಮೊದಲಿನಂತೆ ಇರಲಿಲ್ಲ. ಶಂಕರ್ ತನ್ನ ಕಾರಿನಲ್ಲಿ ಹಳ್ಳಿಗೆ ಹೋದಾಗ ಜನರೆಲ್ಲ ಅವನನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು. ಯಾರೋ ಈ ಶ್ರೀಮಂತ ವ್ಯಕ್ತಿ ಎಂದು. ಶಂಕರ್ ಸುತ್ತಮುತ್ತ ಎಲ್ಲ ಕಡೆ ಗಮನಿಸ್ತಾ ಇದ್ದ. ಆ ಕೊನೆಯ ಮನೆ ಈಗ ಪೂರ್ತಿ ಶಿಥಿಲಾವಸ್ಥೆಯಲ್ಲಿತ್ತು. ಆ ಮನೆಯ ಹೆಂಚುಗಳ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಲಾಗಿತ್ತು. ಆ ಮನೆಯ ಗೋಡೆಗಳೆಲ್ಲ ದೊಡ್ಡ ದೊಡ್ಡದಾಗಿ ಬಿರುಕು ಬಿಟ್ಟಿದ್ವು. ಇದನ್ನು ನೋಡಿದ ತಕ್ಷಣ ಶಂಕರ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗಿತ್ತು. ಶಾಂತಮ್ಮನವರು ಹೇಗಿದ್ದಾರೋ? ಅವರು ಚೆನ್ನಾಗಿದ್ದಾರೆ ತಾನೆ ಎಂದು ಶಂಕರ್ ಈಗ ಆ ಮನೆಯ ಬಳಿ ಬೇಗ ಬೇಗ ಹೋಗಿ ಬಾಗಿಲು ತಟ್ತಾನೆ. ಮನೆಯೊಳಗಿಂದ ಯಾರೋ ಹೆಂಗಸು ಕೆಮ್ಮುತ್ತಿರುವ ಶಬ್ದಗಳು ಕೇಳಿಸ್ತಾ ಇದ್ವು. ಶಂಕರ್ ಬಾಗಿಲು ತಟ್ಟಿದ್ದ. ಆಂಟಿ ಆಂಟಿ ಬಾಗಿಲು ತೆಗಿರಿ ಅಂತ ಕರೀತಾನೆ. ಒಳಗಿನಿಂದ ನಿಧಾನವಾದ ಶಬ್ದ ಕೇಳಿಸ್ತಾ ಇತ್ತು. ಯಾರಪ್ಪ ಅದು ಅಂತ ಬಾಗಿಲು ತೆಗೆದಾಗ ಅಲ್ಲಿನ ದೃಶ್ಯ ನೋಡಿ ಅವನ ಹೃದಯ ಕಲಗಿದಂತೆ ಆಗ್ಬಿಟ್ಟಿತ್ತು. ಶಾರದಮ್ಮ ಈಗ ಅವರು ತುಂಬಾ ಬಲಹೀನವಾಗಿ ಕಾಣಿಸ್ತಾ ಇದ್ರು. ಶಂಕರ್ ಅಲ್ಲೇ ಕೆಳಗೆ ಕುಳಿತುಕೊಂಡು, ಆಂಟಿ ನಾನು ಶಂಕರ್. ಶಾರದಮ್ಮ ತುಂಬಾ ಆಶ್ಚರ್ಯವಾಗಿ, ಶಂಕರ್ ನೀನು ವಾಪಸ್ ಬಂದ್ಯಾ ಎಂದು ಅವರು ಎಷ್ಟೋ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಶಂಕರ್ ಈಗ ಆ ಮನೆಯನ್ನು ಗಮನಿಸ್ತಾ ಇದ್ದ. ಆ ಮನೆಯಲ್ಲಿ ಎಲ್ಲವೂ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ವು. ಆ ಗೋಡೆಗಳೆಲ್ಲ ಬೀಳುವ ಹಂತದಲ್ಲಿದ್ವು. ಮಳೆಯ ನೀರು ಆ ಮನೆಯಲ್ಲಿ ಎಲ್ಲ ಸೋರ್ತಾ ಇದೆ ಎನ್ನುವ ಗುರುತುಗಳು ಆ ಗೋಡೆಗಳ ಮೇಲೆ ಎದ್ದು ಕಾಣಿಸ್ತಾ ಇದ್ವು. ಅಲ್ಲೇ ಒಂದು ಮೂಲೆಯಲ್ಲಿ ಚಾಪೆ ಮೇಲೆ ಇಬ್ಬರು ಹುಡುಗಿಯರು ಕುಳಿತುಕೊಂಡು ಇಂಟ್ರೆಸ್ಟ್ ಆಗಿ ಓದಿಕೊಳ್ತಾ ಇದ್ರು. ಅವರಿಬ್ಬರು ಈಗ ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ರು. ಪ್ರಿಯಾಗೆ ಸುಮಾರು 15 ವರ್ಷ, ಸ್ವಾತಿಗೆ ಈಗ ಸುಮಾರು 13 ವರ್ಷ ಇರಬಹುದೇನೋ. ಹೆಣ್ಣು ಮಕ್ಕಳು ಹಾಕಿಕೊಂಡಿದ್ದ ಬಟ್ಟೆ ಅಲ್ಲಲ್ಲಿ ಹರಿದು ಹೋಗಿತ್ತು. ಅದನ್ನು ಅಲ್ಲಲ್ಲಿ ಉಳಿದ ಹಾಗೆ ಕಾಣಿಸ್ತಾ ಇತ್ತು. ಶಂಕರ್ ಕೇಳ್ತಾನೆ, ಆಂಟಿ ಇದೆಲ್ಲ ಏನು? ಶಾಂತಮ್ಮ ನಗುತ್ತಾ, ಎಲ್ಲವೂ ಚೆನ್ನಾಗಿದೆ ಮಗ, ಆ ದೇವರ ಕೃಪೆ ಅಂತ ಹೇಳ್ತಾರೆ. ಶಂಕರ್ ಈಗ ಆಕೆಯ ಬಳಿ ಕುಳಿತುಕೊಂಡು, ನೀವು ಆ ದುಡ್ಡು ನನಗೆ ಕೊಟ್ಟ ನಂತರ ನಿಮ್ಮ ಜೀವನ ಹೇಗೆ ನಡೀತಾ ಇತ್ತು? ನಿಮ್ಮ ದಿನಗಳನ್ನು ನೀವು ಹೇಗೆ ಕಳೆದ್ರಿ ಅಂತ ಕೇಳ್ತಾನೆ. ಶಾಂತಮ್ಮ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಇದ್ರು. ನಂತರ ಆಕೆ ಹೇಳ್ತಾರೆ, ನಿಮ್ಮ ತಾಯಿ ಅವರು ಹುಷಾರಾದ್ರು ತಾನೆ, ಅದೇ ಎಲ್ಲದಕ್ಕಿಂತ ಮುಖ್ಯ. ಅವರು ಚೆನ್ನಾಗಿದ್ದಾರೆ, ನನಗೆ ಅಷ್ಟೇ ಸಾಕು. ಈ ಮಾತುಗಳನ್ನು ಕೇಳಿ ಶಂಕರ್ನ ಕಣ್ಣುಗಳು, ಅವನ ಹೃದಯ ತುಂಬಿ ಬಂದಿತ್ತು. ಆಗಲೇ ಪ್ರಿಯಾ ಹೇಳ್ತಾಳೆ, ಅಮ್ಮ ತನ್ನ ಎಲ್ಲ ಒಡವೆಗಳನ್ನು ಮಾರಾಟ ಮಾಡಿಬಿಟ್ರು. ಶಾಂತಮ್ಮ ಮಗಳನ್ನು ಸುಮ್ಮನಾಗಿಸ್ತಾಳೆ. ಏಯ್ ಸುಮ್ಮನೆ ಇರು, ಆ ರೀತಿ ಮಾತಾಡಬೇಡ ಅಂತ. ಆಗಲೇ ಸ್ವಾತಿ ಕೂಡ ಹೇಳ್ತಾಳೆ, ಅಮ್ಮ ರಾತ್ರಿ ಹಗಲು ಎನ್ನದೆ ಬಟ್ಟೆ ಹೊಲಿತಾ ಇದ್ರು. ರಾತ್ರಿ ಎಲ್ಲ ಕುಳಿತುಕೊಂಡು ಅಮ್ಮ ಬಟ್ಟೆಯ ಕೆಲಸ ಮಾಡ್ತಾನೆ ಇದ್ರು. ಶಂಕರ್ ಆ ಮಾತುಗಳನ್ನು ಕೇಳಿ ಶಾಕ್ ಆಗಿಬಿಡ್ತಾನೆ. ಅವನು 50,000 ರೂಪಾಯಿಯನ್ನು ಸಾಲ ಅಂದುಕೊಂಡಿದ್ದ. ಆದರೆ ಆ ದುಡ್ಡು ಆ ಪರಿವಾರದ ಉಳಿತಾಯದ ಹಣವಾಗಿತ್ತು. ಆ ದುಡ್ಡೇ ಈ ಪರಿವಾರದ ಜೀವನದ ಆಧಾರವಾಗಿತ್ತು. ಆ ಮನೆಯ ಒಂದು ಮೂಲೆಯಲ್ಲಿ ಒಂದು ಹಳೆಯದಾದ ಹೊಲಿಗೆ ಯಂತ್ರವನ್ನು ಸಹ ಇಡಲಾಗಿತ್ತು. ಶಂಕರ್ ಈಗ ಆ ಮಿಷನ್ ಅನ್ನು ನೋಡ್ತಾನೆ. ಆಂಟಿ ನೀವು ಯಾಕೆ ಹೇಳಲಿಲ್ಲ ನಿಮ್ಮ ಪರಿಸ್ಥಿತಿ ಈ ರೀತಿ ಇದೆ ಅಂತ ಎಂದು ಅವನು ಕೇಳಿದಾಗ ಶಾಂತಮ್ಮ ಹೇಳ್ತಾರೆ, ಮಗ ಮಾಡಿದ ಸಹಾಯವನ್ನು ಲೆಕ್ಕ ಹಾಕುವುದು, ಸಹಾಯ ಮಾಡಿ ಪದೇ ಪದೇ ಹೇಳುವುದು ಕೇಳುವುದು ಅದು ನ್ಯಾಯವಲ್ವಲ್ಲ. ಶಂಕರ್ ಆಕೆಯ ಸಹಾಯವನ್ನು ಪಡೆದು ಇಷ್ಟು ವರ್ಷದಲ್ಲಿ ಅವನು ತುಂಬ ಸಂಪಾದನೆ ಮಾಡಿದ್ದ. ಆದರೆ ಇವರುಗಳು ಅವನಿಗೆ ಸಹಾಯ ಮಾಡಿ ಎಲ್ಲವನ್ನೂ ಕಳೆದುಕೊಂಡಿದ್ರು. ಶಂಕರ್ ಪ್ರಿಯಾಳನ್ನು ಮಾತನಾಡಿಸ್ತಾನೆ, ನೀನು ಏನಾಗಬೇಕು ಅಂದುಕೊಂಡಿದ್ದೀಯಮ್ಮ? ಆ ಮಾತು ಕೇಳಿದ ತಕ್ಷಣ ಪ್ರಿಯಾ ಎಷ್ಟು ಸಂತೋಷವಾಗಿ ಧೈರ್ಯವಾಗಿ ಹೇಳ್ತಾಳೆ, ನಾನು ಡಾಕ್ಟರ್ ಆಗ್ತೀನಿ. ಆ ಮಾತು ಕೇಳಿದ ತಕ್ಷಣ ಶಂಕರ್ ಆಶ್ಚರ್ಯವಾಗಿ ಕೇಳ್ತಾನೆ, ಡಾಕ್ಟರೇ ಯಾಕೆ? ಪ್ರಿಯಾ ಹೇಳ್ತಾಳೆ, ಅಪ್ಪನಿಗೆ ಹುಷಾರಿಲ್ಲದಿದ್ದಾಗ ನಮ್ಮ ಬಳಿ ದುಡ್ಡೇ ಇರಲಿಲ್ಲ. ಡಾಕ್ಟರ್ ಸರಿಯಾಗಿ ಚಿಕಿತ್ಸೆ ಕೂಡ ಕೊಡಲಿಲ್ಲ, ನಮ್ಮ ಬಳಿ ದುಡ್ಡಿಲ್ಲ ಅಂತ. ಆದ್ದರಿಂದಲೇ ನಾನು ಡಾಕ್ಟರ್ ಆಗಿ ಬಡವರಿಗೆ ಉಚಿತವಾಗಿ ಸೇವೆ ಮಾಡ್ತೀನಿ. ಯಾವ ಕಾರಣಕ್ಕೂ ಯಾರು
ತಮ್ಮ ತಂದೆ ತಾಯಿಯನ್ನು ಕಳೆದುಕೊಳ್ಳಬಾರ್ದು ಅಂದ. ಸ್ವಾತಿ ಕೂಡ ಹೇಳ್ತಾಳೆ, ನಾನು ಟೀಚರ್ ಆಗ್ತೀನಿ, ಈ ಹಳ್ಳಿಯ ಎಲ್ಲ ಹೆಣ್ಣು ಮಕ್ಕಳಿಗೂ ವಿದ್ಯೆಯನ್ನು ಕೊಡ್ತೀನಿ, ಅದು ಕೂಡ ಫ್ರೀಯಾಗಿ. ಈ ಮಾತುಗಳನ್ನು ಕೇಳುತ್ತಾ ಅವನ ಹೃದಯ ಭಾರವಾಗಿತ್ತು. ಶಂಕರ್ ಕೇಳ್ತಾನೆ, ನೀವು ಯಾವ ಸ್ಕೂಲ್ನಲ್ಲಿ ಹೋಗ್ತಾ ಇದ್ದೀರಾ ಅಂತ. ಅವರಿಬ್ಬರು ಹೇಳ್ತಾರೆ, ನಾವು ಹತ್ತಿರದಲ್ಲೇ ಇರುವ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದೀವಿ, ಆದರೆ ಟೈಮ್ ಕರೆಕ್ಟಾಗಿ ಫೀಸ್ ಕಟ್ಟಲು ಆಗೋದಿಲ್ಲ. ಆ ಸಮಯದಲ್ಲಿ ನಮ್ಮ ಟೀಚರ್ಗಳು ನಮ್ಮನ್ನು ಚೆನ್ನಾಗಿ ಬೈತಾರೆ. ನನ್ನ ಬಳಿ ಪುಸ್ತಕಗಳು ಸಹ ಇಲ್ಲ ಓದಿಕೊಳ್ಳಲು ಅಂತ ಹೇಳ್ತಾ ಇರಬೇಕಾದ್ರೆ ಶಾಂತಮ್ಮ ಮಧ್ಯದಲ್ಲಿ ಮಾತನಾಡುತ್ತಾ, ಇಲ್ಲಿ ಎಲ್ಲ ಚೆನ್ನಾಗಿದೆ ಮಗ, ಮಕ್ಕಳು ಚೆನ್ನಾಗಿ ಓದ್ಕೊಳ್ತಾ ಇದ್ದಾರೆ, ನಮಗೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಶಂಕರ್ಗೆ ಮಾತ್ರ ಚೆನ್ನಾಗಿ ಅರ್ಥವಾಗಿತ್ತು, ಇಲ್ಲಿ ಏನೂ ಸರಿಯಾಗಿಲ್ಲ ಅಂತ. ಶಂಕರ್ ಈಗ ಅವರಿಗೆ ದುಡ್ಡು ಕೊಡಲು ತನ್ನ ಬ್ಯಾಗನ್ನು ಓಪನ್ ಮಾಡ್ತಾನೆ. ಅಷ್ಟರಲ್ಲೇ ಶಂಕರ್ಗೆ ಅನ್ನಿಸ್ತಾ ಇತ್ತು, ನಾನು ಇವರಿಗೆ ದುಡ್ಡು ಕೊಟ್ಟರೆ ಇವರು ಬೇಜಾರು ಮಾಡ್ಕೋಬಹುದು, ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬಹುದು. ಅವರು ನನಗೆ ಮನುಷ್ಯತ್ವದಿಂದ ಈ ದುಡ್ಡನ್ನು ಕೊಟ್ಟಿದ್ರು, ಅವರು ಮಾಡಿದ ಉಪಕಾರಕ್ಕೆ ದುಡ್ಡು ಕೊಟ್ಟು ನಾನು ಅವರ ಋಣ ತೀರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಂಡು ಅವನು ಆ ದುಡ್ಡನ್ನು ವಾಪಸ್ ತನ್ನ ಬ್ಯಾಗಿನಲ್ಲಿಯೇ ಇಟ್ಟುಕೊಬಿಡ್ತಾನೆ. ಆ ರಾತ್ರಿ ಶಂಕರ್ ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಯೋಚಿಸ್ತಾ ಇದ್ದ. ರಾತ್ರಿಯೆಲ್ಲ ಅವನಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಅವನಿಗೆ ಈಗ ಎಲ್ಲವೂ ನೆನಪಿಗೆ ಬರ್ತಾ ಇದ್ವು. ಆ ರಾತ್ರಿ ಸುರಿಯುತ್ತಿದ್ದ ಆ ಜೋರಾದ ಮಳೆ, ಆ ಹಳೆಯ ಪೆಟ್ಟಿಗೆ, ಆ ಗಂಟು, ಆ ಇಬ್ಬರು ಅಮಾಯಕ ಹೆಣ್ಣು ಮಕ್ಕಳು, ಈ ದಿನ ಅವರ ಮುರಿದ ಮನೆ. ಶಂಕರ್ ಅಂದುಕೊಳ್ತಾನೆ, ನಾನು ಅವರ ಸಾಲವನ್ನು ತೀರಿಸೋದಿಲ್ಲ, ಆದರೆ ಅವರ ಜೀವನವನ್ನು ಖಂಡಿತ ಬದಲಾಯಿಸ್ತೀನಿ. ಆದರೆ ಹೇಗೆ ಎಂದು ಅವನು ಯೋಚಿಸ್ತಾ ಕುಳಿತುಕೊಂಡಿದ್ದ. ಮಾರನೆಯ ದಿನ ಬೆಳಿಗ್ಗೆ ಶಂಕರ್ ನೇರವಾಗಿ ಆ ಊರಿನ ಸರ್ಕಾರಿ ಶಾಲೆಗೆ ಹೋಗಿ ಕೇಳ್ತಾನೆ, ಸರ್, ಪ್ರಿಯಾ ಮತ್ತು ಸ್ವಾತಿ ಇಲ್ಲೇ ಓದ್ತಾ ಇದ್ದಾರಾ? ಹೌದು, ಆದರೆ ಅವರು ಯಾವಾಗಲೂ ಫೀಸನ್ನು ತುಂಬ ಲೇಟಾಗಿ ಕಟ್ತಾರೆ ಅಂತ ಹೇಳ್ತಾರೆ ಸ್ಕೂಲ್ನಲ್ಲಿ. ಈಗ ಶಂಕರ್ಗೆ ಎಲ್ಲವೂ ಅರ್ಥವಾಗಿಬಿಟ್ಟಿತ್ತು, ಏನು ಹೇಗೆ ಮಾಡಬೇಕು ಅಂತ. ಶಂಕರ್ ಹೇಳ್ತಾನೆ, ನಾನು ಈ ಶಾಲೆಗಾಗಿ ಏನನ್ನಾದರೂ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದೀನಿ. ಪ್ರಿನ್ಸಿಪಲ್ ಹೇಳ್ತಾರೆ, ಯಾಕೆ ಸರ್? ಶಂಕರ್ ನಗುತ್ತಲೇ ಹೇಳಿದ, 5 ವರ್ಷದ ಮೊದಲು ಈ ಹಳ್ಳಿಯ ಒಬ್ಬ ತಾಯಿ ನನ್ನ ತಾಯಿಯನ್ನು ಬದುಕಿಸಿದ್ರು, ಅವರಿಗೆ ಜೀವದಾನ ಮಾಡಿದ್ರು. ಶಂಕರ್ ಈಗ ನಿರ್ಧಾರ ತೆಗೆದುಕೊಂಡಿದ್ದ, ಪ್ರಿಯಾ ಮತ್ತು ಸ್ವಾತಿಯ ವಿದ್ಯೆಗೆ ನಾನು ಸಹಾಯ ಮಾಡ್ತೀನಿ ಅಂತ. ಅವರ ಮನೆಯನ್ನು ನಾನು ಸರಿ ಮಾಡಿಕೊಡ್ತೀನಿ, ಆದರೆ ನಾನೇ ನೇರವಾಗಿ ಮಾಡೋದಿಲ್ಲ, ಯಾರನ್ನಾದರೂ ಕಳುಹಿಸಿಕೊಟ್ಟು ನಾನು ಹಿಂದೆಯಿಂದ ಇದೆಲ್ಲವನ್ನು ಮಾಡಿಕೊಡ್ತೀನಿ ಅಂತ. ಆ ಮಾತುಗಳನ್ನು ಶಂಕರ್ ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ. ಅವನು ಸಮಯಕ್ಕಾಗಿ ಕಾಯ್ತಾ ಇದ್ದ ಅಷ್ಟೇ. ಆ ದಿನ ಸಾಯಂಕಾಲ ಶಂಕರ್ ಶಾರದಮ್ಮ ಅವರ ಮನೆಗೆ ಹೋಗ್ತಾನೆ. ಆ ಮನೆಯ ಬಳಿ ಕೆಲವು ಜನ ನಿಂತುಕೊಂಡಿದ್ರು. ಅವರು ತುಂಬ ಜೋರಾಗಿ ಕೂಗಾಡ್ತಾ ಇದ್ರು. ಅವರು ಕೇಳ್ತಾ ಇದ್ರು, ನಮ್ಮ ಸಾಲ ಯಾವಾಗ ವಾಪಸ್ ಕೊಡ್ತೀರಾ ಅಂತ. ಈ ಮಾತುಗಳನ್ನು ಕೇಳಿ ಶಂಕರ್ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದ. ಏನು, ಶಾರದಮ್ಮನವರು ನನ್ನಿಂದ ಬೇರೆಯವರ ಬಳಿ ಸಾಲ ಮಾಡಿದ್ರಾ? ಶಂಕರ್ ಈಗ ಮುಂದೆ ಬಂದು ಕೇಳ್ತಾನೆ, ಏನು ವಿಷಯ? ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ತಾರೆ, ಹೀಗೆ ನಮ್ಮ ಬಳಿ ಕೂಡ ಸಾಲ ಮಾಡಿದ್ದಾಳೆ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ಈ ಮಾತುಗಳನ್ನು ಕೇಳಿ ಶಂಕರ್ಗೆ ತುಂಬ ಬೇಜಾರಾಯಿತು. ನಾನು ಬರುವುದು ತುಂಬ ತಡವಾಗೋಯ್ತು ಏನೋ ಎಂದು ಅವನು ತುಂಬ ದುಃಖ ಪಟ್ಕೊಳ್ತಾನೆ. ಅಷ್ಟರಲ್ಲೇ ಅಲ್ಲಿದ್ದ ಇನ್ನೊಬ್ಬ ಸಾಹುಕಾರ, ಅವನು ತುಂಬ ಕೋಪವಾಗಿ ಕೂಗಾಡ್ತಾ ಇದ್ದ, ಶಾರದಮ್ಮ, ನಾನು 4 ತಿಂಗಳಿಂದ ನಿನಗೆ ಹೇಳ್ತಾ ಇದ್ದೀನಿ, ನೀನು ದುಡ್ಡು ಯಾವಾಗ ವಾಪಸ್ ಕೊಡ್ತೀಯಾ ಎಂದು ಅವನು ಜೋರಾಗಿ ಕೂಗಾಡುತ್ತಾ ಇದ್ದ. ಶಾರದಮ್ಮ ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ರು. ಇಬ್ಬರು ಹೆಣ್ಣು ಮಕ್ಕಳು ಅಮ್ಮನ ಸೆರಗನ್ನು ಹಿಡಿದುಕೊಂಡು ಅಮ್ಮನ ಪಕ್ಕ ನಿಂತು ಅಳ್ತಾ ಇದ್ರು. ಆಗಲೇ ಶಂಕರ್ ಮುಂದೆ ಬಂದು ಕೇಳ್ತಾನೆ, ನಿಮಗೆ ಎಷ್ಟು ದುಡ್ಡು ಕೊಡಬೇಕು ಇವರು? ಆ ಸಾಹುಕಾರ ಶಂಕರ್ನನ್ನು ಮೇಲಿಂದ ಕೆಳಗಿನ ತನಕ ನೋಡಿ ಗುರಾಯಿಸುತ್ತಾ, ಇಷ್ಟಕ್ಕೂ ನೀನ್ಯಾರು ಅಂತ ಕೇಳ್ತಾನೆ. ನಾನು ಒಬ್ಬ ಮನುಷ್ಯ, ನಾನು ಲೆಕ್ಕವನ್ನು ತಿಳಿದುಕೊಳ್ಳಬೇಕು ಅಂದುಕೊಳ್ತಾ ಇದ್ದೀನಿ. ಈಗ ಸಾಹುಕಾರ ಹೇಳ್ತಾನೆ, ಇವರು 1,20,000 ರೂಪಾಯಿ ಬಡ್ಡಿಯನ್ನು ಸೇರಿಸಿ ನನಗೆ ಕೊಡಬೇಕು ಅಂತ. ಇಷ್ಟೊಂದು ಹೇಗೆ ಆಗಲು ಸಾಧ್ಯ ಅಂತ ಆಕೆ ಸಾಹುಕಾರನನ್ನೇ ಕೇಳ್ತಾಳೆ. ಏನು, ಮಕ್ಕಳ ಫೀಸು, ಅವರ ಪುಸ್ತಕಗಳು, ಔಷಧಿಗಳು ಎಲ್ಲದಕ್ಕೂ ಸಾಲ ಮಾಡಿಲ್ವಾ? ನನ್ನ ಬಡ್ಡಿ ಸ್ವಲ್ಪ ಜಾಸ್ತಿನೇ. ಶಂಕರ್ ಶಾರದಮ್ಮನನ್ನು ನೋಡಿ ಕೇಳ್ತಾನೆ, ಆಂಟಿ, ನೀವು ನನಗೆ ಇದೆಲ್ಲವನ್ನು ಯಾಕೆ ಹೇಳಲಿಲ್ಲ? ಆಕೆ ನಿಧಾನವಾಗಿ ಹೇಳಿದ್ರು, ಮಗ, ನಿನಗೆ ತೊಂದರೆ ಕೊಡಲು ನನಗೆ ಇಷ್ಟವಿರಲಿಲ್ಲ.
ನೀನು ಕೂಡ ತುಂಬ ಕಷ್ಟದಲ್ಲೇ ಇದ್ದಿರಬಹುದಲ್ವಾ? ಶಂಕರ್ಗೆ ನಾಚಿಕೆ ಆಗ್ತಾ ಇತ್ತು. ನಾನು 1 ವರ್ಷದ ಮೊದಲು ಬಂದಿದ್ರೆ ಬಹುಶಃ ಈ ದಿನ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ ಅಂತ ಅವನು ಅಂದುಕೊಳ್ತಾನೆ. ಶಂಕರ್ ಈಗ ತನ್ನ ವಿಸಿಟಿಂಗ್ ಕಾರ್ಡನ್ನು ಸಾಹುಕಾರನಿಗೆ ಕೊಟ್ಟಿದ್ದ. ಅದನ್ನು ನೋಡಿದ ತಕ್ಷಣ ಆ ಸಾಹುಕಾರ ಹೇಳ್ತಾನೆ, ಸರ್, ನೀವು ಆ ನಗರದ ದೊಡ್ಡ ಬಿಸ್ನೆಸ್ ಮ್ಯಾನ? ಅಷ್ಟರಲ್ಲಿಯೇ ಆ ಊರಿನವರು ಶಂಕರ್ನನ್ನು ಗುರುತು ಹಿಡಿದಿದ್ರು. ಸುಮಾರು 7 ವರ್ಷದ ಮೊದಲು ಇವನು ನಮ್ಮ ಊರಿನಲ್ಲಿಯೇ ಇದ್ದ ಎಂದು ಅವರು ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು. ಆಗಲೇ ಶಂಕರ್ ಹೇಳ್ತಾನೆ, ಹೌದು, ನಾನು ಈ ಊರಿನ, ನಿಮ್ಮ ಊರಿನ ಶಂಕರ್. ನನ್ನ ತಾಯಿಯ ಪ್ರಾಣವನ್ನು ಈ ತಾಯಿಯೇ ಕಾಪಾಡಿದ್ರು. ಇವರಿಂದಲೇ ನನ್ನ ತಾಯಿ ಈ ದಿನ ಜೀವಂತವಾಗಿ ಇರೋದು. ಶಂಕರ್ ಹೇಳ್ತಾನೆ, ನಾನು ನಿಮ್ಮ ಎಲ್ಲ ಸಾಲವನ್ನು ಈಗಲೇ ಕೊಟ್ಟು ಬಿಡ್ತೀನಿ ಅಂತ. ಆ ವ್ಯಕ್ತಿಗೆ ಚೆಕ್ಕನ್ನು ಕೊಡುವಾಗ ಅವನು ಹೇಳ್ದ, ನನ್ನದು ಒಂದು ಷರತ್ತು ಇದೆ ಅಂತ. ಏನು ಸರ್ ಅದು ಷರತ್ತು ಎಂದು ಸಾಹುಕಾರ ಶಾಕ್ನಿಂದಾನೇ ಕೇಳ್ತಾನೆ. ಇನ್ನು ಮುಂದೆ ಈ ಹಳ್ಳಿಯಲ್ಲಿ ಯಾರಾದರೂ ಕಷ್ಟದಲ್ಲಿ ಇರುವವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೋ ಆಸ್ಪತ್ರೆಯ ಖರ್ಚುಗಳಿಗಾಗಿಯೋ ನಿಮ್ಮ ಬಳಿ ಸಾಲಕ್ಕಾಗಿ ಬಂದರೆ ನೀನು ಅವರ ಬಳಿ ಬಡ್ಡಿ ತೆಗೆದುಕೊಳ್ಳಬಾರದು ಅಂತ. ಒಂದು ವೇಳೆ ನೀನು ಅವರ ಬಳಿ ಬಡ್ಡಿ ತೆಗೆದುಕೊಂಡರೆ ಆ ದಿನ ನಾನು ವಾಪಸ್ ಬರಬೇಕಾಗುತ್ತೆ. ಸಾಹುಕಾರ ಏನೂ ಮಾತನಾಡಲಿಲ್ಲ. ಅವನು ಸೈಲೆಂಟ್ ಆಗಿ ತಲೆ ಆಡಿಸ್ತಾನೆ. ಸರಿ ಸರ್, ಆಯಿತು ಅಂತ. ಊರಿನವರೆಲ್ಲ ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಶಂಕರ್ ಹೇಳ್ತಾನೆ, ಕೆಲವು ವರ್ಷಗಳ ಮೊದಲು ನಾನು ಸಹಾಯ ಕೇಳಿ ಬಂದಾಗ ನನಗಾಗಿ ಈ ಊರಿನಲ್ಲಿ ಕೇವಲ ಒಂದೇ ಒಂದು ಮನೆಯ ಬಾಗಿಲು ಮಾತ್ರ ತೆರೆಯಿತು. ಅವನು ಶಾರದಮ್ಮನನ್ನು ನೋಡಿ, ನಾನು ಈ ಮನೆಯನ್ನು, ಆಕೆಯ ಬಾಗಿಲನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂದುಕೊಳ್ತಾ ಇದ್ದೀನಿ. ಅವರೆಲ್ಲ, ಊರಿನ ಜನರೆಲ್ಲ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ನಿಂತಿದ್ರು. ಶಂಕರ್ ಎಲ್ಲರ ಮುಂದೆ ಹೇಳ್ದ, ಈ ತಾಯಿಯ ಮನೆ ಹೊಸದಾಗಿ ಕಟ್ಟಿಸಿಕೊಡ್ತೀನಿ ಮತ್ತು ಈ ಮಕ್ಕಳೆಬ್ಬರ ವಿದ್ಯಾಭ್ಯಾಸದ ಎಲ್ಲ ಖರ್ಚನ್ನು ನಾನೇ ನಿರ್ವಹಿಸ್ತೀನಿ ಅಂತ. ಪ್ರಿಯಾ ಅಳುತ್ತಾ ಹೇಳಿದ್ಲು, ಅಣ್ಣ, ನಾವು ನಿಮ್ಮ ಋಣವನ್ನು ಹೇಗೆ ತಾನೇ ತೀರಿಸಲು ಸಾಧ್ಯ? ಶಂಕರ್ ನಗುತ್ತಲೇ ಹೇಳಿದ, ನೀನು ಡಾಕ್ಟರ್ ಆದ ಮೇಲೆ ಯಾರಾದರೂ ಬಡ ರೋಗಿಗೆ, ದುಡ್ಡಿಲ್ಲದೆ ಬಂದವರಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಟ್ಟರೆ ಅದೇ ನೀನು ನನಗೆ ತೀರಿಸುವ ಋಣ. ಆಗಲೇ ಸ್ವಾತಿ ಮುಂದೆ ಬಂದು ಹೇಳ್ತಾಳೆ, ನಾನು ಒಂದು ಶಾಲೆಯನ್ನು ಓಪನ್ ಮಾಡ್ತೀನಿ. ನನ್ನ ಶಾಲೆಯಲ್ಲಿ ಯಾವ ಮಕ್ಕಳಿಗೂ ಫೀಸ್ ತೆಗೆದುಕೊಳ್ಳೋದಿಲ್ಲ, ಎಲ್ಲರಿಗೂ ಫ್ರೀಯಾಗಿ ವಿದ್ಯೆ ಹೇಳಿಕೊಡ್ತೀನಿ ಅಂತ. ಆ ಮಕ್ಕಳ ಮಾತು ಕೇಳಿ ಶಂಕರ್ನ ಹೃದಯ ತುಂಬಿ ಬಂದಿತ್ತು. ರಾತ್ರಿ ಶಂಕರ್ ತನ್ನ ತಾಯಿಗೆ ಫೋನ್ ಮಾಡಿ ನಡೆದ ಎಲ್ಲವನ್ನು ವಿವರಿಸುತ್ತಾನೆ. ಆ ತಾಯಿ ಕೂಡ ತುಂಬ ಸಂತೋಷ ಪಡ್ತಾರೆ. ಅವರು ಹೇಳ್ತಾರೆ, ಮಗ, ಕಷ್ಟದ ಸಮಯದಲ್ಲಿ ನಿನ್ನ ಕೈ ಹಿಡಿದುಕೊಂಡವರನ್ನು ನೀನು ಯಾವತ್ತೂ ಕೈ ಬಿಡಬಾರ್ದು ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ. ನೀನು ಈಗ ಅದೇ ಕೆಲಸವನ್ನೇ ಮಾಡ್ತಾ ಇದೀಯ ಮಗ ಅಂತ ಹೇಳ್ತಾರೆ. ಮಾರನೆಯ ದಿನದಿಂದ ಅಲ್ಲಿ ಕೆಲಸ ಶುರು ಮಾಡಲಾಯಿತು. ಆ ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟುವ ಕಾರ್ಯಕ್ರಮ ನಡೀತಾ ಇತ್ತು. ಆ ಹಳ್ಳಿಯಲ್ಲಿ ಎಲ್ಲರೂ ಮಾತನಾಡಿಕೊಳ್ತಾ ಇದ್ರು, ಆಕೆ ಕೊಟ್ಟ ಸಾಲ ಈ ದಿನ ಅವರ ಜೀವನವನ್ನೇ ಬದಲಾಯಿಸ್ತಾ ಇದೆ ಅಂತ. ಹಳೆ ಮನೆಯನ್ನು ಬೀಳಿಸಿ ಈಗ ಹೊಸ ಮನೆಯನ್ನು ಕಟ್ಟುವಾಗ ಆ ಹಳೆಯ ಪೆಟ್ಟಿಗೆಯಿಂದ ಶಂಕರ್ಗೆ ಒಂದು ಸಣ್ಣ ಡೈರಿ ಸಿಗುತ್ತೆ. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು, ನಾನಿಲ್ಲದಿರಬೇಕಾದ್ರೆ ಯಾವಾಗಾದರೂ ಶಂಕರ್ ವಾಪಸ್ಸು ಬಂದರೆ ಅವನಿಗೆ ಈ ಸತ್ಯವನ್ನು ಹೇಳಬೇಕು. ಆ ಮಾತುಗಳನ್ನು ಓದುತ್ತಾ ಇರಬೇಕಾದ್ರೆ ಶಂಕರ್ನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಯಾವ ಸತ್ಯ ನನಗೆ ಹೇಳಬೇಕು ಇವರು? ಶಂಕರ್ ಮುಂದೆ ಓದುತ್ತಾ ಇದ್ದ. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು, ಒಂದು ಕಾಲದಲ್ಲಿ ಈ ಶಂಕರ್ ಅವರ ತಂದೆ ಭೀಮಣ್ಣ ಅವರು ನಮಗೆ ತುಂಬ ದೊಡ್ಡ ಸಹಾಯ ಮಾಡಿದ್ರು. ಆ ದಿನ ನನ್ನ ಗಂಡನ ಕೆಲಸ ಹೋಗುವ ಹಂತದಲ್ಲಿತ್ತು. ಶಂಕರ್ ಅವರ ತಂದೆನೇ ಯಜಮಾನರಿಗೆ ಹೇಳಿ ನನ್ನ ಗಂಡನ ಕೆಲಸವನ್ನು ಉಳಿಸಿದ್ರು. ಆ ಉಪಕಾರಕ್ಕೆ ಬದಲಾಗಿಯೇ ನಾನು ಆ ದಿನ ಆತನಿಗೆ ಆ ದುಡ್ಡು ಕೊಟ್ಟಿದ್ದು. ಈ ಮಾತುಗಳನ್ನು ಓದಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು. ಇದು ಕೇವಲ ಒಂದು ಸಹಾಯವಲ್ಲ, ಇದು ಈ ಎರಡೂ ಕುಟುಂಬದ ಮಧ್ಯೆ ಇರುವ ಒಂದು ಬಾಂಧವ್ಯ ಎಂದು ಶಂಕರ್ಗೆ ಈಗ ಅರ್ಥವಾಗಿತ್ತು. ಶಂಕರ್ ದುಡ್ಡನ್ನು ಕೇಳಲು ಬಂದಾಗ ಮನೆಯಲ್ಲಿ ಕೇವಲ 60,000 ರೂಪಾಯಿ ಮಾತ್ರ ಇತ್ತು. ಅದರಲ್ಲಿ 50,000 ರೂಪಾಯಿಯನ್ನು ಶಂಕರ್ಗೆ ಕೊಟ್ಟು ಉಳಿದ 10,000ದಲ್ಲಿ ತಮ್ಮ ಮನೆಯನ್ನು, ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೀನಿ.
ಶಂಕರ್ ಯಾವಾಗಾದರೂ ವಾಪಸ್ ಬಂದರೆ ಶಂಕರ್ಗೆ ಹೇಳಿ ನಾನು ಆತನಿಗೆ ಕೊಟ್ಟ ಆ ದುಡ್ಡು ಅದು ಸಾಲವಲ್ಲ, ಅದು ನನ್ನ ಕೃತಜ್ಞತೆ. ಶಂಕರ್ಗೆ ಈಗ ಅರ್ಥವಾಗಿತ್ತು. ಶಾರದಮ್ಮ ಶಂಕರ್ಗೆ ಸಾಲವನ್ನು ಮಾತ್ರ ಕೊಟ್ಟಿರಲಿಲ್ಲ, ಅವರ ಗಂಡನ ಸಂಪಾದನೆಯ ಎಲ್ಲ ಮೊತ್ತವನ್ನು ಕೊಟ್ಟು ಬಿಟ್ಟಿದ್ಲು ಅಂತ. ಶಂಕರ್ ಈಗ ಶಾರದಮ್ಮನ ಬಳಿ ಹೋಗಿ ಕೇಳ್ತಾನೆ, ಆಂಟಿ, ನೀವು ಯಾಕೆ ನನ್ನ ಬಳಿ ಈ ಮಾತುಗಳನ್ನೆಲ್ಲ ಮುಚ್ಚಿಟ್ಟಿದ್ರಿ? ಶಾರದಮ್ಮ ನಗುತ್ತಲೇ ಹೇಳಿದ್ರು, ನಾನು ಈ ಮಾತುಗಳನ್ನು ನಿನಗೆ ಹೇಳಿದ್ರೆ ನಿನಗೆ ಅನ್ನಿಸ್ತಾ ಇತ್ತು ನನ್ನ ಮೇಲೆ ಎಷ್ಟೊಂದು ಭಾರವಿದೆ ಅಂತ. ಉಪಕಾರ ಯಾವತ್ತೂ ಭಾರವಾಗಬಾರ್ದಲ್ವಾ ಮಗ? ಈ ಎಲ್ಲ ಮಾತುಗಳನ್ನು ಪ್ರಿಯಾ ಮತ್ತು ಸ್ವಾತಿ ಅಲ್ಲೇ ಇದ್ದು ಕೇಳಿಸ್ಕೊಳ್ತಾ ಇದ್ರು. ಶಂಕರ್ ಆಕೆಗೆ ಕೈ ಮುಗಿಯುತ್ತಾ, ಈ ದಿನದಿಂದ ನೀವೆಲ್ಲ ನನ್ನ ಪರಿವಾರ, ನೀವು ಕೂಡ ನನ್ನ ತಾಯಿ ಇದ್ದಂತೆ, ಇವರಿಬ್ಬರು ನನ್ನ ಸ್ವಂತ ತಂಗಿಯರು ಅಂತ ಹೇಳ್ತಾನೆ. ಕೇವಲ 3 ತಿಂಗಳಲ್ಲಿ ಆ ಸ್ಥಳದಲ್ಲಿ ಒಂದು ಸುಂದರವಾದ ಹೊಸ ಮನೆ ರೆಡಿಯಾಗಿಬಿಟ್ಟಿತ್ತು. ಪ್ರಿಯಾ ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಈಗ ನಗರಕ್ಕೆ ಹೊರಟು ಹೋಗಿದ್ದು. ಸ್ವಾತಿ ಮನೆಯಲ್ಲಿಯೇ ಇದ್ದು ಸಾಯಂಕಾಲ ಮಕ್ಕಳಿಗೆ ಪಾಠಗಳನ್ನು ಹೇಳ್ಕೊಡ್ತಾ ಇದ್ಲು, ಅದು ಕೂಡ ಫ್ರೀಯಾಗಿ. 8 ವರ್ಷದ ನಂತರ ಸ್ಟೇಜ್ ಮೇಲೆ ಬಿಳಿಯ ಕೋಟನ್ನು ಹಾಕಿಕೊಂಡು ಒಬ್ಬ ಹುಡುಗಿ ನಿಂತುಕೊಂಡಿದ್ಲು. ಪ್ರಿಯಾ ಹೇಳ್ತಾ ಇದ್ಲು, ಈ ದಿನ ನಾನು ಇಲ್ಲಿ ನಿಂತುಕೊಳ್ಳಲು ನನ್ನ ತಾಯಿ ಮತ್ತು ನನ್ನ ಅಣ್ಣ ಇಬ್ಬರು ಕಾರಣ ಅಂತ. ಅವರಿಬ್ಬರಿಂದಲೇ ನಾನು ಇಲ್ಲಿಯವರೆಗೆ ಬರಲು ಸಾಧ್ಯವಾಯಿತು. ಸ್ವಾತಿ ಆ ಹಳ್ಳಿಯಲ್ಲಿ ಒಂದು ಹೊಸ ಸ್ಕೂಲ್ಗೆ ಪ್ರಿನ್ಸಿಪಲ್ ಆಗಿದ್ಲು. ಆ ಶಾಲೆಯಲ್ಲಿ ಸ್ವಾತಿ ಬಡ ಹೆಣ್ಣು ಮಕ್ಕಳಿಗೆ, ಕಡು ಬಡವರಿಗೆ ಫ್ರೀಯಾಗಿ ವಿದ್ಯೆಯನ್ನು ಸಹ ಹೇಳಿಕೊಡ್ತಾ ಇದ್ಲು. ಆ ದಿನ ಶಾರದಮ್ಮ ಅವರು ಒಬ್ಬರಿಗೆ ಕೈಕೊಟ್ಟು ಅವರಿಗೆ ಸಹಾಯವನ್ನು ಮಾಡಿದ್ರು. ಈ ದಿನ ಆ ಸಹಾಯ ಆ ಹಳ್ಳಿಯನ್ನೇ ಬದಲಾಯಿಸಿಬಿಟ್ಟಿತ್ತು. ಆ ಹಳ್ಳಿಯ ಎಲ್ಲ ಜನರು ಮಾತನಾಡಿಕೊಳ್ತಾ ಇದ್ರು, ಮನುಷ್ಯತ್ವಕ್ಕೆ, ಮಾನವತ್ವಕ್ಕೆ ಇನ್ನೊಂದು ಹೆಸರು, ಒಂದು ರೂಪ ಯಾವುದಾದರೂ ಇದ್ದರೆ ಅದು ಕೇವಲ ಆ ಮನೆ ಮಾತ್ರ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.